ಏಪ್ರಿಲ್ 20ನೇ ತಾರೀಕು ತುಂಬ ಕಾಲಾವಕಾಶ ಕಡಿಮೆ ಇದೆ. ಇನ್ನೇನು ಕೆಲವೇ ದಿನದಲ್ಲಿ ಕ್ಲಾಸಸ್ ಶುರು ಆಗ್ತಿರೋದು. ಏಪ್ರಿಲ್ 20ನೇ ತಾರೀಕು 15 ದಿನದ ಜ್ಯೋತಿಷ್ಯ ಶಾಸ್ತ್ರದ 112ನೇ ಬ್ಯಾಚಸ್ ಶುರು ಆಗ್ತಾ ಇರೋದು. ಇವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲ ಉದ್ಯೋಗದವರು ಕೂಡ ಈ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿದ್ದಾರೆ, ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡೇ ಇರಬೇಕು ಅನ್ನೋದು ಏನಿಲ್ಲ, ಯಾರು ಬೇಕಾದರೂ ಕ್ಲಾಸಸ್ಸನ್ನು ಕಲಿಬೋದು. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ವಿದ್ಯೆ ಅಂತ ಹೇಳ್ಬೋದು ಇದನ್ನು. ಹಾಗೆ 11ನೇ ತಾರೀಕು ಏಪ್ರಿಲ್ 11ಕ್ಕೆ ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಒಂದು ದಿನದ ಕ್ಲಾಸು ಸಂಜೆ 7:00ವರೆಗೆ. ಕ್ಲಾಸಲ್ಲಿ ನೀವು ಏನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲ್ತ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾರೆ ಗುರುಜಿಯವರು. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿಯವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ವಿಷಯದ ಬಗ್ಗೆ ಮಾತಾಡೋಣ. ಕಾಲರ್ ಒಬ್ರು ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸವಿತಾ ಅಂತ, ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 2-3 ಓಕೆ 2006. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 9:30ಕ್ಕೆ. ಊರು ಹಾಸನ. ಓಕೆ, ಪ್ರಶ್ನೆ ಏನಿದೆ? ಒಂದು ವಿದ್ಯಾಭ್ಯಾಸ ಹೇಗಿದೆ, ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ಹೇಗಿದೆ ಸ್ವಾಮಿ ಅಂತ ಚೂರು ಹೇಳ್ಬೇಕಿತ್ತು. ಜ್ಯೋತಿಷ್ಯ ಕಲೀರಿ. ಏನ್ರಿ ನೀವೆಲ್ಲ ಜ್ಯೋತಿಷ್ಯ ಕಲೀರಿ. ಜ್ಯೋತಿಷ್ಯ ಕಲಿಯಕ್ಕೆ ಎಲ್ಲಿಗೆ ಬರ್ಬೇಕು ಸರ್? ಬೆಂಗಳೂರೇ ಬರ್ಬೇಕಲ್ಲ, ಆನ್ಲೈನಲ್ಲಿ ಕಲಿ? ಇಲ್ಲ, ಡೆಲ್ಲಿಗೆ ಬಂದ್ಬಿಡಿ ಒಂದೇ ಸತಿ. ಆನ್ಲೈನ್ ಅಂತ ದಿನಾ ಟಿ ವಿಲಿ ಹೇಳ್ತಾ ಇರ್ತೀವಿ, ಮನೇಲೇ ಕೂತ್ಕೊಂಡು ಕಲಿಬೋದು. ಪಾಪ ಆ್ಯಂಕರ್ ದಿನಾ ಹೇಳ್ತಾರೆ, ನಿಮ್ಮ ಮನೇಲೇ ಕೂತ್ಕೊಂಡು ಝೂಮ್ ಆ್ಯಪ್ ಮುಖಾಂತರ ನಾವು ನೀವು ಮಾತಾಡ್ತೀವಿ ಫಸ್ಟ್ ಕ್ಲಾಸ್ ಆಗಿ. ಮೀನರಾಶಿಲಿ ಹುಟ್ಟಿದ್ದಾರೆ. ಮೀನರಾಶಿಲಿ ಇರ್ತಕ್ಕಂಥದ್ದು 2028ವರೆಗೂ ಕೇತು ಭುಕ್ತಿ. ಕೇತು ನಂತರ ಹೇಗಿದೆ ನೋಡೋಣ. ಸ್ವಲ್ಪ 6-12-6 ಬಂದಿರತಕ್ಕಂಥದ್ದು. ಇವಾಗ ಓದ್ತಾ ಇರ್ತಕ್ಕಂಥದ್ದು ಡಿಗ್ರಿನಾ ಮಾಡ್ತಾ ಇದ್ದಾರೆ? ಆಲ್ರೆಡಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಓಕೆ, 12ನೇ ಮನೆ ಬಂದಿರೋದ್ರಿಂದ ಹೈಯರ್ ಸ್ಟಡೀಸ್ MS ಮಾಡೇ ಮಾಡ್ತಾರೆ. ಅಬ್ರಾಡ್ಗೆ ಹೋಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಅಂದರೆ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದು 12ನೇ ಮನೆ ಬರುತ್ತೆ. ಅಥವಾ ವಿದೇಶ ಇಲ್ಲ ಅಂದರೂ ಕೂಡ ನಾವು ಬೇರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯನೂ ಕೂಡ 12ನೇ ಮನೆ ಹೇಳ್ತೀವಿ. ಸೊ ಬೇರೆ ಪ್ರದೇಶದಲ್ಲಿ ಹೋಗಿ ಓದ್ತಕ್ಕಂಥದ್ದು 12 ತೋರಿಸ್ತಾ ಇದೆ. ಅದ್ಭುತವಾಗಿ ಟೆಕ್ನಿಕಲ್ ಸೈಡ್ ಓದ್ತಾರೆ. ಶುಕ್ರದಶ ಬಂದ ಮೇಲೆ ಅದ್ಭುತವಾಗಿರ್ತಕ್ಕಂಥ ಜೀವನ ನಿಮ್ಮದಾಗಿರುತ್ತೆ. 10, 11, 4 ಕಾಂಬಿನೇಷನ್ನು ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾರೆ. ಎರಡೂ ಹೇಳಿದ್ದೀನಿ. ಕಲಿಯಂಗಿದ್ರೆ ಕಲೀರಿ. ಆಮೇಲೆ ಎಂಥ ಹೆಣ್ಣು ತರಬೇಕು ಅಂತ ನಿಮ್ಗೆ ತಲೆ ಕೆಟ್ಟಾಗ ಆಗ ಎಲ್ಲರ ಕಾಲು ಹಿಡೀರಿ, ಎಲ್ಲರೂ ಜ್ಯೋತಿಷರ ಕಾಲು ಹೋಗಿ ಹಿಡೀರಿ. ಅದ್ರ ಬದಲು ನೀವೇ ಕಲೀರಿ, ಒಳ್ಳೆಯದಾಗಿ. ಅದಕ್ಕಿಂತ ಉತ್ತಮ ನೀವೇ ಜ್ಯೋತಿಷ್ಯ ಕಲಿಯೋದು ಒಳ್ಳೆಯದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಂದ್ರಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಯಜಮಾನ್ರ ಬಗ್ಗೆ. ದಿನಾಂಕ 2-6. ಓಕೆ 1984. ಓಕೆ, ಮಧ್ಯಾಹ್ನ 2:05. ಮಧ್ಯಾಹ್ನ 2:05. ಓಕೆ, ಹುಟ್ಟಿದವರು? ಹೊಳಲ್ಕೆರೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೊಳಲ್ಕೆರೆ 84. ಸೊ ಇವ್ರದ್ದು ರಾಶಿ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಸರಿ ಇದೆಯಾ? ಸರಿ ಇದೆ. ಈಗ ಸದ್ಯಕ್ಕೆ ಅವ್ರಿಗೆ ಬುಧ ದಶೆ ನಡೀತಾ ಇದೆ. ಬುಧ ದಶೆ ಕಾಂಬಿನೇಷನಲ್ಲಿ 9-10. ವೃತ್ತಿಯಲ್ಲಿ ಸ್ವಲ್ಪ ಸಾಧಾರಣ. ಹೇಳಿ. ಆರ್ಥಿಕ ಸಂಕಷ್ಟ ಇದೆ. ಯಾವುದೋ JDCC ಅನ್ನೋ ಇದರಲ್ಲಿ ಹೂಡಿಕೆ ಮಾಡಿದ್ರು ಹಣನ. ಶನಿ ಪೂಜೆ ಶಾಂತಿ ಮಾಡಿಸ್ಕೊಂಡ್ಬಂದಿದ್ದೀವಿ ಮೊನ್ನೆ ಶನಿ ದೇವಸ್ಥಾನದಲ್ಲಿ. ಹಣನೇ ಬರ್ತಿಲ್ಲ ಗುರುಗಳೇ, ತುಂಬಾ ಆರ್ಥಿಕ ಸಂಕಷ್ಟ. ಅವ್ರನ್ನೇ ಹೋಗಿ ಕೇಳ್ಬೇಕು. ಯಾರು ಶನಿ ಶಾಂತಿ ಮಾಡಿದ್ರ? ಶನಿ ಪೂಜಾ ಯುತಿ ಶಾಂತಿ ಮಾಡಿಸ್ಕೊಂಡ್ಬಂದ್ವಿ ಶನಿ ದೇವಸ್ಥಾನ. ಶನಿನೇ ಕೇಳ್ಬೇಕು ನೀವು. ಆ್ಯಕ್ಚುಲಿ ಶನಿ ಮಂಗಳ ಕೇಳಬೇಕು, ದಿನೇಶ್ ಗುರುಜಿನ ಕೇಳಬಾರ್ದು ಬಂದು, ಅಲ್ವಾ? ಈಗ ಬ್ಯಾಂಕ್ ಅವ್ರ ಪಾಪ ಯಾರಿಗೋ ಸಾಲ ಕೊಟ್ಟು ಕೊಡಲ್ಲ ವಾಪಸ್ಸು. ಅವಾಗ ಯಾವ ದೇವ್ರನ್ನ ಕೇಳೋಣ? 8ನೇ ಮನೆ ಬಂದಾಗ ಅಲ್ಲಿ ನಿಮಗೆ ಮೋಸ ಹೋಗ್ತಕ್ಕಂಥದ್ದು ಇಲ್ಲಿ ದಶಾನೇ ಬರೆದಿಟ್ಟಿರುತ್ತೆ. ಅದಕ್ಕೆ ನಿಮಗೆಲ್ಲ ಹೇಳೋದು, ಫಸ್ಟು ಜ್ಯೋತಿಷ್ಯ ಕಲೀರಿ. ಊಡಕ್ಕಿನ ಮುಂಚೆ ಒಂದು ಪ್ರಶ್ನಾಶಾಸ್ತ್ರ ಹಾಕ್ಕೊಳ್ಳಿ. ಆ ಪ್ರಶ್ನಾಶಾಸ್ತ್ರದಲ್ಲಿ ಗ್ರಹಗಳೇ ಹೇಳ್ಬಿಡ್ತವೆ. 5, 8, 12 ಬಂದ್ಬಿಡ್ತಾವಲ್ಲಿ. ಹೂಡಿಕೆ ಮಾಡೋದಾ ಬೇಡವಾ? ಹೇಳ್ಬಿಡ್ತವೆ. ಹಾಳಾಗ್ಬೇಕು ಇವರೆಲ್ಲ. ಒಂದ್ಸತಿ ಜ್ಯೋತಿಷ್ಯ ಕಲೀರಿ ಅಂತ ಗುರುಗಳೆಲ್ಲ ನಾವು ಹೇಳಿದಾಗ ಅವ್ರಿಗೆ ಬರಲ್ಲ ತಲೆಗೆ. ಈಗಲೂ ಕಲಿಯಲ್ಲ ಇವರು. ಇನ್ನೂ ಒಂದು 2 ಸತಿ ಹಾಳಾದ್ಮೇಲೆ ಆಮೇಲೆ ಬರ್ತಾರೆ, ಎಲ್ಲ ಮುಗಿದ್ಮೇಲೆ. ನಮ್ಮಲ್ಲಿ ಟಿ ವಿಲಿ ಯಾವಾಗ ಕರೆದಾಗ ಬಂದವರೆಲ್ಲ 60% ನಾನು ಹೇಳ್ತಾರೆ ಫಸ್ಟೇ ಬಂದಿಲ್ಲ ಅಂತ ತಲೆ ಚೆಚ್ಕೊಂಡಿದ್ದಾರೆ. ಯಾಕೆ ಅಂದರೆ ನಾನು ನಿನ್ನೆನೂ ಬಡ್ಕೊಂಡೆ. ಪೂಜೆಯಿಂದ ನಿಮಗೆ ವಾಪಸ್ ಬರಂಗಿದ್ದಿದ್ರೆ
ಭಾರತ ನಂಬರ್ 1 ಆಗಿರೋದು, ಸಾಲನೇ ಮಾಡ್ತಾ ಇರಲಿಲ್ಲ ಅಲ್ವಾ? ಹೌದು. ಪೂಜೆಯಿಂದ ನಮ್ಗೆ ಬಂದಿದ್ದರೆ ಭಾರತ ನಂಬರ್ 1 ಆಗಿರೋದು, ಅರ್ಥ ಆಯ್ತಾ? ಸೊ ಆ ರೀತಿ ಇಲ್ಲವೇ ಇಲ್ಲ, ಬರೀ ಇಂಥದ್ದೇ, ಬರೀ ಇಂತಾನೆ ಪೂಜೆ. ಯಾವನು ಹೇಳ್ದವನು ಅವನು? ಕರ್ಕೊಂಬನ್ನಿ ಅವ್ರನ್ನ ಇಲ್ಲಿ ಟಿ ವಿಲಿ ಮಾತಾಡ್ಸೋಣ, ಕೂರ್ಸೋಣ. ಅದು ಯಾವ ಪೂಜೆಯಿಂದ ಏನೇನು ನೀನು ಸಕ್ಸಸ್ ಮಾಡಿದೆ ನೋಡೋಣ, ನಾನು ಕರ್ಕೊಂಬನ್ನಿ ಅವ್ರನ್ನ. 8ನೇ ಮನೆ ಬಂದಾಗ ಅಲ್ಲಿ ನಮಗೆ ಇದು ಸಿಗೋದಿಲ್ಲ, ಅಂದರೆ ನಿಮಗೆ ದುಡ್ಡು ಬರೋದು ಸಿಗೋದಿಲ್ಲ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಇಲ್ಲಿ ಕಾಂಬಿನೇಷನಲ್ಲಿ 8 ಅಂತ ಬಂದಾಗ ಬರೋದಿಲ್ಲ, ಅರ್ಥ ಆಯ್ತಾ? 8 ಅಂತ ಬಂದಾಗ ಬರೋದಿಲ್ಲ, ಇದು ಡಿಫಿಕಲ್ಟ್ ಕಾಂಬಿನೇಷನ್. 8 ಅಂತ ಬಂದಾಗ 9 ನಾನು ಆವಾಗಲೇ ಹೇಳಿದೆ ದುಡ್ಡು ಬರಲ್ಲ, ಸ್ವಲ್ಪ ಯಾಕೋ ಸ್ವಲ್ಪ ಹಿಂದೆ ಇದೆ ಅಂತ. 9 ಬಂದಾಗಲೂ ದುಡ್ಡು ಬರಲ್ಲ. 10ನೇ ಮನೆ ಮತ್ತು 8ನೇ ಮನೆ ಮಧ್ಯಭಾಗದಲ್ಲಿ ಬರುತ್ತೆ, ಬರೋದಿಲ್ಲ, ಕಷ್ಟ, ಅರ್ಥ ಆಯ್ತಾ? ಇನ್ಯಾವ್ದಾದ್ರು ದೇವರು ಸಿಕ್ಕಿದ್ರೆ ನೋಡಿ ಕೊಡ್ಬೋದೇನ. 2 ಆಯ್ತಲ್ಲ, ಇನ್ನೊಂದು ಕಡೆ ಹೋಗಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಾಗರಾಜ್ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು ಸರ್? ಡೇಟ್ ಆಫ್ ಬರ್ತ್ ಹೇಳಿ ಮೊಮ್ಮಗಳ ಅವ್ರದ್ದು. ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಹೇಳಿ. ಕೇಳಿಸಿಲ್ಲ. 27. ಯಾಕೆ ಸರ್ ನೀವು ಜ್ಯೋತಿಷ್ಯ ಕಲಿಯಲ್ಲ? ನಿಮ್ದಾಯ್ತು, ಇವಾಗ ನಿಮ್ದು ಮುಗೀತು ಮೊನ್ನೆ. ಈಗ ನಿಮ್ಮ ಮೊಮ್ಮಗಂದ ಮೊಮ್ಮಗಳು ಸರ್. ನಿಮ್ದು ಆಯ್ತಲ್ಲ ಅವಾಗಲೇ ಮೊನ್ನೆ. ಎಲ್ಲಾರ್ದು ವಂಶ ಪೂರ್ತಿ ಕೇಳಬೇಕು ಅಂತ. ಹೌದು, ಮೊಮ್ಮಗಳು. ಅಂದರೆ ಫ್ರೀಯಾಗಿ ಹೇಳ್ಬೇಕು ಗುರುಗಳು ಅಂತ, ದಕ್ಷಿಣೆ ಇಲ್ಲದೆ. ನೀವು ಲೈಫಲ್ಲಿ ಫ್ರೀಯಾಗಿ ಕೆಲಸ ಮಾಡಿದ್ದೀರಾ? ಮನೆ ಫ್ರೀಯಾಗಿ ಕಟ್ಟಿದ್ದೀರಾ? ಅರ್ಥ ಆಯ್ತಾ? ದಕ್ಷಿಣೆ ಕೊಟ್ಟು ಬಂದರೆ ನಿಮ್ಮ ಮೊಮ್ಮಗಳಿಗೂ ಒಳ್ಳೇದಾಗುತ್ತೆ, ನಿಮ್ಮ ಮಗಳಿಗೂ ಒಳ್ಳೇದಾಗುತ್ತೆ, ನಿಮ್ಮ ಮಗನಿಗೂ ಒಳ್ಳೇದಾಗುತ್ತೆ, ಅರ್ಥ ಆಯ್ತಾ? ಫ್ರೀ ಕೇಳಬೇಕು. ಅತಿ ಕೇಳಿದ್ರೆ ನಿಮ್ಮ ವಂಶಕ್ಕೆ ದೋಷ ಬರುತ್ತೆ. ಮುಂದಿನ ಕರೆ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ. ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು? ಯಾಕಂದರೆ ಒಂದು ಮಾತು ಹೇಳ್ತೀನಮ್ಮ, ಇಷ್ಟು ಜನ ಇಲ್ಲಿ ಬಂದಿದ್ದಾರಲ್ಲ ಟಿ ವಿಲಿ, ಇವರೆಲ್ಲ ಗುರುದಕ್ಷಿಣೆ ಕೊಟ್ಟು ಅವ್ರ ಜೀವನ ಒಳ್ಳೇದು ಮಾಡ್ಕೊಂಡಿದ್ದಾರೆ. ಇಂಥವರೆಲ್ಲ ಆ ಥರ ಅಲ್ಲ, ಇವರೆಲ್ಲ ಫ್ರೀ ಗಿರಾಕಿಗಳು. ಈ ಫ್ರೀ ಗಿರಾಕಿಗಳಿಗೆ ಯಾವುದೂ ಉದ್ಧಾರ ಆಗಲ್ಲ. ಅವ್ರಿಗೆ ಜ್ಯೋತಿಷ್ಯದ ಬಗ್ಗೆ ಅನುಮಾನ. ಇಲ್ಲಿ ಎಲ್ಲ ಕಡೆ ಹೋಗ್ತಾರೆ ಅವರು, ನಾನು ನೋಡಿದ್ದೀನಿ. ಈಗ ಇದಕ್ಕಿಂತ ಮುಂಚೆ ಬಂದು ಪೂಜೆ ಮಾಡಿಸ್ಕೊಂಬಂದು ಇಲ್ಲಿ ಯಾಕೆ ಕಾಲ್ ಮಾಡಬೇಕು? ಕನ್ಫ್ಯೂಸ್ ಆಗ್ತಾರೆ ಅಲ್ವಾ? ಅಲ್ಲಿ ಪೂಜೆ ಹೋದ್ರೆ ಅಲ್ಲೇ ಹೋಗ್ಬೇಕು. ಎಲ್ಲಿ ನೀವು ಕಲ್ತರೋ, ಎಲ್ಲಿ ನೀವು ಪೂಜೆ ಮಾಡಿಸಿದ್ರೋ, ಮಂಗಳ ಮತ್ತು ಶನಿ ಅಂತ ಹೇಳಿದ್ರಲ್ಲ, ಮೊನ್ನೆ ಮಾಡಿಸ್ಕೊಂಬಂದು ಅವನ ಹತ್ರನೇ ಹೋಗ್ಬೇಕು. ಅಪ್ಪ ದುಡ್ಡು ಯಾವಾಗ ಬರುತ್ತೆ ಅಂತ ಇಲ್ಲಿ ಯಾಕೆ ಕೇಳಬೇಕು? ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಮುಗೀತು. ಜಾತಕದಲ್ಲಿ ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ, ಅದೇ ಹಣೆ ಬರಹ. ಈ ಹಿಂದೂ ಧರ್ಮ ಹಾಳಾಗಿರೋದೇ ಈ ಅರ್ಧ ಜ್ಯೋತಿಷದಿಂದ. ಹಿಂದೂ ಧರ್ಮ ಹಾಳಾಗಿದೆ ಅರ್ಧ ಜ್ಯೋತಿಷದಿಂದ, ಇನ್ನು ಅರ್ಧ ನಾವು ಉಳಿಸ್ತಾ ಇದ್ದೀವಿ. ಅರ್ಥ ಆಯ್ತು ಎಲ್ಲರಿಗೂ? ಇದು 100% ಘಂಟಾಘೋಷವಾಗಿ ಹೇಳ್ತಾ ಇದ್ವಿ. ಎಲ್ಲ ವಾಹಿನಿಯವರು ಇರೋರೆಲ್ಲ ಹಾಕಬೇಕು. ಹಿಂದೂ ಧರ್ಮ ಹಾಳಾಗಿದ್ದು ಮೊದಲ ಕಾರಣನೇ ಜ್ಯೋತಿಷ್ಯ. ಯಾಕಂದರೆ ಅಲ್ಲಿ ಭರವಸೆ ಇಡ್ತಾರೆ ಯಾರೋ ಒಬ್ಬರು ಬಂದಿರೋರು. ಯಾಕಂದರೆ ಪಾಪ ಜನಗಳಿಗೆ ಗೊತ್ತಿರಲ್ಲ. ಅಲ್ಲಿ ಯಾವನೋ ವಿಭೂತಿ ಹಾಕ್ಕೊಂಡು ನಾಮ ಹಾಕೊಂಡು ಕೂತಿರ್ತಾನೆ, ನನಗೆಲ್ಲ ಆಗ್ಬಿಡುತ್ತೆ, ಈ ಪೂಜೆ ಮಾಡಿಸಿ ಬಂದ್ಬಿಡುತ್ತೆ ದುಡ್ಡಂತೆ. ಏನು ಅವನು ಬಲೆ ಗ್ರಂಥ ಓದ್ಬಿಟ್ಟಿರ್ತಾನೆ, ಎಲ್ಲೂ ಬರೋದಿಲ್ಲ ಆ ಥರ ಈಸಿಯಾಗಿ. ಕಳ್ಕೊಳ್ಳೋದು ಅಂತ 12ನೇ ಮನೆ ಇರುತ್ತೆ. ಯಾವುದು ವ್ಯಯ ಆಗುತ್ತೋ ಅದು ರಿಟರ್ನ್ ಆಗಲ್ಲ. ರಿಟರ್ನ್ ಆಗ್ತಕ್ಕಂಥ ಮನೆ ಬಂದುಬಿಟ್ಟು ಬೇರೆ. ರಿಟರ್ನ್ ಆಗ್ತಕ್ಕಂಥ ಮನೆ 7, 6 ರಿಟರ್ನ್ ಬರುತ್ತೆ. 5 ಬಂದಾಗ, 8 ಬಂದಾಗ, 12 ಬಂದಾಗ ರಿಟರ್ನೇ ಆಗಲ್ಲ. 12 ಅಂತ ಅವ್ರ ಜಾತಕದಲ್ಲಿ, 8ನೇ ಅಂತ ಜಾತಕದಲ್ಲಿ ಬಂತು ಅಂದರೆ ಅದು ನೋ ರಿಟರ್ನ್ ಅಷ್ಟೇ. ಹಲ್ಲು ಉದುರೋದ್ರೆ, ಒಂದು ಹಲ್ಲು ಉದುರೋದ್ರೆ ವಾಪಸ್ ಬರುತ್ತಾ? ಒಂದು 30 ವರ್ಷ ಆದಮೇಲೆ. ಇಲ್ಲ ಇಲ್ಲ. ಜ್ಯೋತಿಷ್ಯ ಅಷ್ಟೇ. 12ನೇ ಮನೆ, 5ನೇ ಮನೆ, 8ನೇ ಮನೆ. ಆರ್ಟಿಫಿಷಿಯಲ್ ಹಾಕೊಂಡ್ರೆ ಅದು ಆರ್ಟಿಫಿಷಿಯಲ್ಲೇ ಯಾವಾಗಲೂ. ಈಗ ಅದನ್ನ ದಯವಿಟ್ಟು ತಿಳ್ಕೊಂಡೇ ಕೊಡದೇ ಇದ್ರೆ ಒಂದು ಸ್ವಲ್ಪ ಸೇಫ್ ಆಗ್ಬೋದು, ಆ ರೀತಿ ಆಗುತ್ತೆ ಅಲ್ವಾ? ಈಗ ಜ್ಯೋತಿಷ್ನ ಉಳಿಸಿ ಬೆಳೆಸಬೇಕು ಅಂತಂದರೆ ಇಲ್ಲಿ ಫ್ರೀ ಕಾಲ್ಸ್ಗೆಲ್ಲ ಬರಬೇಕಾಗಿರೋದು. ಇದು ತಿಳ್ಕೊಬೇಕು. ಒಂದು ಸತಿ ಕಾಲ್ ಮಾಡಿ ತಿಳ್ಕೊಬೇಕು ಮೊದಲನೇದು. ಇದು ಇಷ್ಟು ಕರೆಕ್ಟಾಗಿ ಹೇಳ್ತಾರೆ, ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂದಮೇಲೆ ಅವ್ರು ಕೂತು ಬಂದು ಕಲಿಬೇಕು. 7,000 ರೂಪಾಯಿ ಏನು ದೊಡ್ಡದಲ್ಲ ಯಾರಿಗೂ. ಲಕ್ಷಾಂತರ ರೂಪಾಯಿ ಅವ್ರ ಮೊಮ್ಮಗಳಿಗೆ ಮೊಮ್ಮಗನಿಗೆ ಪೂಜೆ ಮಾಡಿಸ್ತಾರೆ, ಹೋಮ ಮಾಡಿಸ್ತಾರೆ, ನಾಮಕರಣ ಮಾಡ್ತಾರೆ. ಆದರೆ ಜ್ಯೋತಿಷ್ಯದಲ್ಲಿ ಅದೃಷ್ಟ ಬೇಕು ಫ್ರೀಯಾಗಿ. ಆಮೇಲೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಮೋಸ ಅವ್ರ ಹತ್ರನೇ ಹೋಗ್ತಾರೆ. ಯಾಕೆಂದರೆ ಇವ್ರಿಗೆಲ್ಲ ಜಾತಕದಲ್ಲಿ ಕಷ್ಟ ಬರೋದೇ 5, 8, 12. ಯಾವಾಗ 5ನೇ ಮನೆ, 8ನೇ ಮನೆ, 12 ಮನೆ ಕಷ್ಟ ಬರುತ್ತೋ ಅಂಥ ಟೈಮಲ್ಲೇ ನಿಮ್ಗೆ ಮೋಸ ಆಗೋದು ಜಾಸ್ತಿ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಹೈಯೆಸ್ಟ್ ಮೋಸ ಆಗಿರೋದು ನಿಮಗೆ ಸಮಸ್ಯೆ ಬಂದಾಗ. ಆಮೇಲೆ ಆ ಸಮಸ್ಯೆನ ತಿಳ್ಕೊಳ್ಳೋಕ್ಕೆ 5, 8, 12 ಜ್ಯೋತಿಷ್ಯ ಎರಡು ನೋಡಿ ಹೆಂಗಿದೆ ತಾರತಮ್ಯ. ಜ್ಯೋತಿಷ್ಯ ಕಲಿಬೇಕು ಅಂದರೆ 8 ಬರಬೇಕು, 12 ಬರಬೇಕು. ನಿಮಗೆ ಸಮಸ್ಯೆ ಬರೆಯೋದು 8, 12, ನೀವು ಮೋಸ ಹೋಗೋದು 8, 12, ಎಲ್ಲ ಅದರೊಳಗಡೆ ಮುಳುಗಿದೆ. ಸೊ ಅದಕ್ಕೆ ಮುಂಚೆನೇ ನಾವು ವಾರ್ನಿಂಗ್ ಮಾಡ್ತಾ ಇರ್ತೀವಿ. ನಿಮ್ಗೇನಾದ್ರು ದುಡ್ಡು ಲಾಸ್ ಆಯಿತಾ, ನೀವೇನಾದ್ರು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡ್ರಾ, 8, 12 ನಡೀತಾ ಇದೆ, ಸುಮ್ಮನೆ ಬಂದು ಜ್ಯೋತಿಷ್ಯ ಕಲಿತು ಸರಿ ಮಾಡ್ಕೊಂಬಿಡಿ. ಇಲ್ಲಾಂದರೆ ಯಾರ ಹತ್ರನೂ ಏನು ಶಕ್ತಿ ಇಲ್ಲ.
ಸುಮ್ಮನೆ ಮಠದಲ್ಲಿ ಕೂತವ್ರಿಗೆ ಏನು ಶಕ್ತಿನೂ ಇಲ್ಲ, ಯಾವ ಯುದ್ಧ ನಿಲ್ಸಕ್ಕೆ ಯಾವ ಪೂಜೆನೂ ಹೋಮ ಮಾಡ್ಸೋಕ್ಕಾಗ್ತಾ ಇಲ್ಲ ಅಲ್ವಾ? ಯೋಚನೆ ಮಾಡಮ್ಮ, ಯಾವ್ದಾದ್ರು ಮಠಾಧೀಶ್ವರರು ಅದು ಯಾವ ಸಮುದಾಯ ಆಗಿರಲಿ, ನಮ್ಮ ಸಮುದಾಯ ಇಂಪಾರ್ಟೆಂಟ್ ಅಲ್ಲ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಇಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಹೋಮ ಮಾಡಿಸಿ ಅಂತ ಒಬ್ರೊಬ್ರಿಗೆ ಹೋಮ ಮಾಡಿಸ್ತಾರಲ್ಲ. ಲೋಕ ಕಲ್ಯಾಣಕ್ಕೆ ಹೋಮ ಮಾಡಿಸಿ ನೀವು ಯುದ್ಧನ ನಿಲ್ಲಿಸಿ ನೋಡೋಣ, ಸಾಧ್ಯ ಇದ್ದರೆ, ತಾಕತ್ತಿದ್ರೆ. ಜ್ಯೋತಿಷ್ಯ ಶಾಸ್ತ್ರ ಇಂಡಿಕೇಶನ್ ಕೊಡ್ತವೆ, ಅದು ಯಾವುದು ನಿಲ್ಸೋಕ್ಕಾಗಲ್ಲ, ಬದಲಾಯಿಸೋಕ್ಕೂ ಆಗಲ್ಲ, ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿ ಜ್ಯೋತಿಷ್ಯ. ನಾನು 30 ವರ್ಷದ ಅನುಭವ ಇಲ್ಲಿ ಕೂತಿದ್ದೀನಿ. ಜ್ಯೋತಿಷ್ಯದಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೋದಾ ಅಂತ ಕೂತಿದ್ದೀನಿ, ಆಗೋದೇ ಇಲ್ಲ. ಇಂಡಿಕೇಶನ್ ಕೊಡುತ್ತಷ್ಟೇ. ಜನಗಳು, ಸಾಮಾನ್ಯ ಜನಗಳು ಪೂಜೆಯ ನೆಪದಲ್ಲಿ ಹಾಳಾಗ್ತಾಯಿದ್ರು. ಅದೇ ಪೂಜೆಯ ನೆಪದಲ್ಲಿ ನಮ್ಮ ಹಿಂದೂ ಧರ್ಮ ಉದ್ಧಾರ ಆಗಲಿ ಅನ್ನೋದು ಒಬ್ಬರು ಬರಲ್ಲ. ಫ್ರೀ ಗಿರಾಕಿಗಳು ಕೇಳ್ತಾರೆ, ಇದು ಜ್ಯೋತಿಷ್ಯ ಕಲೀರಿ ಅಂದರೆ ಒಬ್ರಿಗೂ ಇಂಟ್ರೆಸ್ಟ್ ಇಲ್ಲ. ಒಂದು ಕಾಲದಲ್ಲಿ ಗಲಾಟೆ ಮಾಡ್ತಾಯಿದ್ರು. ಕೆಲವು ವರ್ಷಗಳಿಂದ ಇದು ಒಂದು ಸಮುದಾಯಕ್ಕೆ ಮಾತ್ರ ಹೇಳ್ಕೊಡ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ ಅಂತ ಬಾವುಟ ಎಲ್ಲ ಹಿಡಿದ್ರು ಅವಾಗ. ಇವಾಗ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಅಂತ ಯಾವ ಬಾವುಟನೂ ಹಿಡಿದಿಲ್ಲ. ಜನಗಳ ಮನಸ್ಥಿತಿ ಪರಿಸ್ಥಿತಿ ಸರಿ ಇಲ್ಲ. ಅದ್ರ ಮೇಲೆ ನಾನು ಒಂದು ಬದಲಾವಣೆ ತರಬೇಕು ಅಂತ ಇಲ್ಲಿ ಬಂದಿದ್ದೀನಿ. ಆ ಬದಲಾವಣೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ಮೋಸ ಹೋಗಬಾರ್ದು. ಜ್ಯೋತಿಷ್ಯ ಏನು ಅಂತ ತಿಳ್ಕೊಬೇಕು. ಈಗ ನೀವು ಜ್ಯೋತಿಷ್ಯ ಕಲ್ತ್ರೆ ನಾನೇ ನಿಮ್ಗೆ ಮೋಸ ಮಾಡೋಕ್ಕಾಗಲ್ಲ, ನಾನೇ ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಅಲ್ವಾ? ಸುಮ್ಮನೆ ಏನೇನು ಹೇಳೋಕ್ಕಾಗಲ್ಲ. ಏನು ಗುರುಗಳೇ ಈ ಥರ ಇದೆ, ನೀವು ಹೇಳ್ತೀರಾ ಕಷ್ಟ ಇದೆ ಅಂತ, ಇಲ್ಲಿ ಚೆನ್ನಾಗಿರೋ ನಂಬರ್ಸ್ ಇದೆಯಲ್ಲ, ಮುಂದೆ ಚೆನ್ನಾಗಿದೆಯಲ್ಲ ಅಂತಂದಾಗ ನಾ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು. ಈ ಎಲ್ಲ ಕೂತಿರೋರು ನಿಮ್ಗೆ ಏನೂ ಗೊತ್ತಿರಲ್ಲ, ಅವ್ರಿಗೂ ಏನೂ ಗೊತ್ತಿರಲ್ಲ. ಕಷ್ಟ ಬಂದಿದೆ, ಆ ಪೂಜೆ ಮಾಡಿಸಿ ಸರೋಗುತ್ತೆ. ಅದು ಸರೋಗಿಲ್ಲ, ಇನ್ನೊಂದು ಬನ್ನಿ ಇನ್ನೊಂದು ದೊಡ್ಡ ಪೂಜೆ ಮಾಡಿಸ್ತೀವಿ, ಅದು ಸರೋಗಿಲ್ಲ, ಇನ್ನೊಂದು ಅದಕ್ಕಿಂತ ದೊಡ್ಡ ಪೂಜೆ ಇದೆ. ಲೈಫ್ ಲಾಂಗ್ ಪೂಜೆ ಮಾಡ್ಕೊಂಡೇ ಇದ್ದಾನೆ, ದೇವ್ರ ಮೇಲೆ ನಿಂತ್ಕೊಂಡು ನೋಡ್ತಾವನೆ. ಕರ್ಮ ಎಲ್ಲಪ್ಪ ಬಿಟ್ಟೆ ನೀನು ಅಂತ. ಕರ್ಮ ಪರವಾಗಿ ಹೋಗಬೇಕೆ ಹೊರತು ಪೂಜೆ ಇಲ್ಲ. ಅದಕ್ಕೆ ಪೂಜೆಗೆ ತುಂಬ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ, ಕಲಿಯೋಕ್ಕೆ ಯಾರೂ ಇಲ್ಲ. ನೋಡಿದ್ದೀನಿ, 2 ಕೌಂಟ್ರ್ ಇತ್ತಂತೆ. ಒಂದು ಕೌಂಟ್ರಲ್ಲಿ ದುಡ್ಡು ಹೇಗೆ ಡಬಲ್ ಮಾಡೋದು ಅನ್ನೋದೊಂದು ಕೌಂಟ್ರ್ ಇತ್ತಂತೆ. ಅಲ್ಲಿ 500 ಜನ ಕ್ಯೂ ನಿಂತಿದ್ರಂತೆ, ದುಡ್ಡು ಹೇಗೆ ಡಬಲ್ ಮಾಡ್ಬೋದು ಅಂತ. ಈ ಕಡೆ ದುಡ್ಡನ್ನು ಹೇಗೆ ವ್ಯವಸ್ಥಿತವಾಗಿ ಉಳಿತಾಯ ಮಾಡ್ಬೋದು ಅಂತ ಇನ್ನೊಂದು ಬೋರ್ಡ್ ಹಾಕೊಂಡಿದ್ರಂತೆ. ನಾನು ಹೇಳ್ಕೊಡ್ತೀನಿ ಹೆಂಗೆ ಉಳಿಸೋದು ಅಂತ. ಅಲ್ಲಿ ಯಾರೂ ಇರಲಿಲ್ವಂತೆ. ಎಲ್ಲರಿಗೂ ಆಸೆ ದುಡ್ಡು ಜಾಸ್ತಿ ತಗೊಂಡು ಅಲ್ಲಿ ಮೋಸ ಆದರೂ ಪರವಾಗಿಲ್ಲ ಅಂತ ಅಲ್ಲಿ ನೋಡೋಗಿರ್ತಾರೆ. ಇಲ್ಲಿ ನಿಮಗೆ ಉಳಿತಾಯ ಫಸ್ಟ್ ಇಂಪಾರ್ಟೆಂಟು. ಎಷ್ಟು ನೀವು ಇಟ್ಕೋಬೇಕು, ಆಮೇಲೆ ಎಷ್ಟು ಎಕ್ಸ್ಟ್ರಾ ಇದ್ದರೆ ನೀವು ಕೊಟ್ಟು ನೀವು ತಲೆ ಕೆಡಿಸ್ಕೊಬಾರ್ದು ಅಂತ. ಬರೋದೆಲ್ಲ ಕೊಟ್ಬಿಟ್ಟಿರ್ತಾರೆ, ಆಮೇಲೆ ಜೀವನಕ್ಕೆ ಮಣ್ಣು ತಿಂತಾ ಇರ್ತಾರೆ. ಯಾವಾಗಲೂ ಕಂಟಿಂಜೆನ್ಸಿ ಪ್ಲ್ಯಾನ್. ಅದಕ್ಕೆ ಜ್ಯೋತಿಷ್ಯ ನಮಗೆ ದಾರಿದೀಪ ಆಗುತ್ತೆ. ಹೆಣ್ಮಕ್ಳು ಫಸ್ಟ್ ತಿಳ್ಕೊಬೇಕಿದು. ಮನೆಯಲ್ಲಿರ್ತಕ್ಕಂಥ ಹೆಂಗಸರು, ನಡ್ರಿ ಎಲ್ಲರೂ ನಾವೆಲ್ಲ ಹೆಂಗಸರಿದ್ದೀವಿ, ಮನೆಯಲ್ಲೆಲ್ಲ ಜ್ಯೋತಿಷ್ಯ ಕಲಿತು ನನ್ನ ಲೈಫ್ನ ಚೆನ್ನಾಗಿ ಮಾಡ್ಕೊತೀನಿ ಅಂತ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಕರೀತಾರೆ. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂದರೆ ಏನರ್ಥ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ನಾನು ಒಂದು ಹೇಳೋದು ಮಾತು ಅಷ್ಟೇ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್ ಅವರು ಪಾಪ ಅವರೊಂದು ನಂಬರ್ ಹಾಕ್ತವ್ರೆ. ಆ ನಂಬರ್ಗೆ ನೀವು ಒಂದು ಸತಿ ಕರೆ ಮಾಡಿದ್ರೆ ಇನ್ನೊಬ್ಬರು ಪಾಪ ಕಾಯ್ತಾ ಇರ್ತಾರೆ, ಕಷ್ಟದಲ್ಲಿರೋರು ಕಾಯ್ತಾ ಇರ್ತಾರೆ. ಈ ಕೆಲವ್ರಿಗೆ ಆ ದೋಷ ಯಾಕೆ ಬರುತ್ತೆ ಅಂತಂದರೆ, ಸ್ವಾರ್ಥಿಗಳಿಗೆ ಈ ದೋಷ ಬರುತ್ತೆ. ನಂದು ಕೇಳ್ತೀನಿ, ನನ್ನ ಮಗಳದು ಕೇಳ್ತೀನಿ, ನನ್ನ ಮೊಮ್ಮಗಳದು ಕೇಳ್ತೀನಿ, ಎಲ್ಲರದು ಕೇಳ್ತೀನಿ, ಇಲ್ಲಿ ಫ್ರೀಯಾಗಿ ಕೇಳ್ತೀನಿ. ಎಷ್ಟು ದಿವಸ ಕೇಳ್ತೀಯಪ್ಪ ರಜಾ? ನಾನೇನೋ ಇವತ್ತು ಟಿ ವಿಲಿ ಇಲ್ಲಿ ಬಂದೆ, ನಂದು ಟೈಮ್ ಚೇಂಜ್ ಆಯಿತು, ಇನ್ನೊಂದು ಚೇಂಜ್ ಆಯಿತು, ಸಾಯಂಕಾಲ ಬರ್ತೀನಿ, ಬೆಳಗ್ಗೆ ಬರ್ತೀನಿ. ಅವಾಗ ಎಲ್ಲಿ ಹುಡುಕ್ತೀಯ? ನಾಗರಿಕರಾಗ್ರಿ ಸ್ವಲ್ಪ, ಅರ್ಥ ಆಯ್ತಾ? ಅದಕ್ಕೆ ಎಷ್ಟೋ ಜನ ಜ್ಯೋತಿಷರು ಕಾಲ್ಸ್ ತಗೊಳ್ಳಲ್ಲ, ಕೆಟ್ಟದ್ದು ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ಬರಲಿ ಅಂತ. ನಾನು ಹಂಗೆ ಮಾಡಲ್ಲ. ಎಷ್ಟು ನಿಜಾಯಿತಿ ಇದೆಯೋ ಅಷ್ಟು ನಿಜಾಯಿತಿ ಕೊಡ್ತೀನಿ. ನಿಮಗೆ ನಿಜಾಯಿತಿ ಅರ್ಥ ಆಗಬೇಕು ಅಂತಂದರೆ ಜ್ಯೋತಿಷ್ಯ ಕಲೀಲೇಬೇಕು. ಅದಕ್ಕೆ ನಾನು ಜ್ಯೋತಿಷ್ಯದ ಫೀಸ್ ಎಷ್ಟು ಕಮ್ಮಿ ಇಟ್ಟಿದ್ದೀನಿ ಅಂದರೆ, ABCD ಕಲಿಯೋಕ್ಕೂ ನೀವು ಲಕ್ಷಾಂತರ ರೂಪಾಯಿ ಕೊಡ್ಬೇಕ್ರಿ. ಎಲ್ಲ ಈ ಸಾಫ್ಟ್ವೇರ್ ಅವರು ಇವರು ಎಲ್ಲ ಅಲ್ಲಿ ರೂಮಲ್ಲಿ ಮಲಗಿರ್ತಾರೆ. ವಯಸ್ಸಾದವ್ರು ನಮ್ಮ ಮುಂದೆ ಕೂತಿರ್ತಾರೆ. ನಾನು ಅವ್ರಿಗೆ ಹೇಳಿರ್ತೀನಿ, ಅವ್ರಿಗೆ ಯಾವ ಮದುವೆ ಆಗೋ ಒಂಥರ ಟೈಮೂ ಇಲ್ಲ, ಮಕ್ಕಳು ಮಾಡ್ಕೊಳ್ಳೋ ಟೈಮ್ ಮುಗಿದೋಗಿದೆ, ಮನೆ ಕಟ್ಟಿ ಮುಗಿದೋಗಿದೆ, ಇನ್ನೇನೂ ಇಲ್ಲ. ಸುಮ್ಮನೆ ಅವ್ರ ಮಕ್ಕಳ ಬಗ್ಗೆ ನನ್ನ ಹತ್ರ ಜಾತಕ ಕೇಳಿ, ನನ್ನ ಹತ್ರ ವಿಚಾರ ಕೇಳಿ ಅವ್ರಿಗೆ ಹೇಳ್ತಾರೆ. ಅವ್ರಿಗೆ ಅರಳೋ ಮರಳೋ ಅವ್ರಿಗೆ ಆ್ಯಕ್ಚುಲಿ ಜ್ಯೋತಿಷ್ಯದ ಮೇಲೆ ಎಲ್ಲಿಂದ ಬರುತ್ತೆ? ಇದನ್ನು ತಿಳ್ಕೊಬೇಕಾಗಿರೋರೇ ಯಂಗ್ಸ್ಟರ್ಸ್. ನನಗೊಂದು ಖುಷಿ ಅಂದರೆ, ಈ ಕೇಳಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು 20% ಪೋಷಕರಿದ್ದಾರಲ್ಲ, ಅವ್ರ ಮಕ್ಕಳಿಗೆ ತುಂಬ ಒತ್ತಾಯಿಸಿದ್ದಾರೆ. ನೀನೊಂದ್ಸತಿ ಇವ್ರ ಪ್ರೋಗ್ರಾಮ್ ನೋಡು, ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಾರೆ, ಯಾವುದು ದೋಷ ಹೇಳಲ್ಲ, ಪೂಜೆ ಮಾಡು ಅಂತ ಹೇಳಲ್ಲ, ಹಣೆ ಬರದ ಬಗ್ಗೆ ಮಾತಾಡ್ತಾರೆ. ಯಾವಾಗ ಹಣೆ ಬರ ಮಾತಾಡ್ತೀರಾ ಆವಾಗ ಕಾನ್ಫಿಡೆನ್ಸ್ ದೇವ್ರ ಮೇಲೆ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ನನಗೆ ನೆಕ್ಸ್ಟು ಏನೋ ಒಂದು ಗಂಡಾಂತರ ಇದೆ ಅಂತ ಅದು ಬರುತ್ತೆ, ಅದಾದಮೇಲೆ ಚೆನ್ನಾಗಿದೆ ಅಂತ ಬರುತ್ತಲ್ಲ, ಆವಾಗ ದೇವರ ನಂಬ್ತೀರಾ, ದೇವರ ಆಟವನ್ನು ನಂಬುತ್ತೀರಾ, ಕರ್ಮಫಲವನ್ನು ನಂಬುತ್ತೀರಾ. ಅದು ಬಿಟ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಬಂದಿದ ತಕ್ಷಣ ಅವನು ಯಾವನೋ ಕೂತಿರ್ತಾನಲ್ಲಿ ಪೂಜೆ ಗೀಜೆ ಮಾಡಿಸಿ. ಇವತ್ತು
ಎಲ್ಲ ಶ್ರಿಂಕ್ ಆಗ್ತಾ ಇದೆ. ನಮ್ಮ ಧರ್ಮ ಶ್ರಿಂಕ್ ಆಗ್ತಾ ಇದ್ದಾಗ ಯಾವ ಪೂಜೆನೂ ನಿಲ್ಲಿಸೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಧರ್ಮ ನಮ್ಮದ್ರಲ್ಲಿ ಭಗವದ್ಗೀತಾ ಹೇಳ್ತಕ್ಕಂಥವ್ರು ಯಾರು, ಎಲ್ಲರೂ ಒಬ್ಬರು ಹೆಸರು ಹೇಳಮ್ಮ, ಯಾರಿದ್ದಾರೆ? ರಾಮಾಯಣ ಹೇಳ್ಕೊಡೋರು ಯಾರು ಇದ್ದಾರೆ ಪುಸ್ತಕದಲ್ಲಿ? ಬೇರೆ ಬೇರೆ ಧರ್ಮದಲ್ಲಿ ಪುಸ್ತಕ ಇಟ್ಕೊಂಡು ಪುಸ್ತಕದಲ್ಲಿ ಹೇಳ್ಕೊಡ್ತಾರಲ್ಲ ಹಿಂಗಿದೆ ಅಂತ ಅವ್ರವ್ರ ಧರ್ಮದಲ್ಲಿ. ನಮ್ದು ಯಾವ ಪುಸ್ತಕನೂ ಇರಲ್ಲ, ನಮ್ಮಲ್ಲಿರೋದೇ ಪಂಚಾಂಗ ಗ್ರಹಗಳು ನಿಮಗೆ ಪ್ರಾಬ್ಲಮ್ ಇದೆ ಅಂತ. ಅವ್ರು ಯಾವ ಪ್ರಾಬ್ಲಮ್ ಇರೋಲ್ಲ, ನಾವು ಹಿಂಗೇ ಇರಬೇಕು, ನಾವು ಹಿಂಗೇ ನಡಿಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ನಮ್ಮವ್ರು ಹಂಗಲ್ಲ, ನಮ್ಮವರು ಧರ್ಮಗುರುಗಳು ಅಥವಾ ನಮ್ಮ ಧರ್ಮಗಳು ಅಂದರೆ ನಾವು ಜ್ಯೋತಿಷ ಅಂತ ತಿಳ್ಕೊಂಬಿಟ್ಟಿವಿ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಧರ್ಮದ ಒಂದೇ ಇಲ್ವಲ್ಲ, ಒಬ್ರೊಬ್ರು ತ್ರಿಮಸ್ತರು ಅಂತಿದ್ದಾರೆ, ಮೂರು ದಾರಿ ಅವ್ರದ್ದು. ಅಂದ್ರೆ ತ್ರಿಮಸ್ತರು ಅಂದರೆ ಈ ಬ್ರಾಹ್ಮಣರಲ್ಲಿ 3 ಜನ ಇದ್ದಾರಲ್ಲ, ಓಕೆ, ಅವ್ರು 3 ದಾರಿ. ಒಬ್ರು ಅವ್ರು ಹೇಳ್ತಾರೆ, ಒಬ್ರು ಇವ್ರದ್ದು ಹೇಳ್ತಾರೆ, ಒಬ್ರು ಅವ್ರದವ್ರದ್ದು. ಅದೇ ಕನ್ಫ್ಯೂಸ್ ಆಗೋದು, ಒಬ್ಬೊಬ್ರು ಒಂದೊಂದು ಹೇಳ್ತಾರಲ್ಲ, ಹಾಗಾಗಿ ಟ್ರಸ್ಟ್ ಬರಲ್ಲ, ಟ್ರಸ್ಟ್ ಬರಲ್ಲ. ಒಬ್ರು ಹಿಂಗೆ ನಾಮ ಹಾಕಿದ್ರೆ ಒಳ್ಳೇದಾಗುತ್ತೆ, ಒಬ್ರು ಹಿಂಗೆ ಹಾಕಿದ್ರೆ ಒಳ್ಳೇದಾಗತ್ತೆ, ಒಬ್ರು ಹಿಂಗೆ ಹಾಕಿದ್ರೆ ಒಳ್ಳೇದಾಗುತ್ತೆ. ಎಲ್ಲರೂ ಬಂದು ಡಿವೈಡ್ ಮಾಡಿದ್ರೆ ಹೊರತು ಒಂದು ಮಾಡೋಕ್ಕೆ ಯಾರೂ ಬರಲಿಲ್ಲ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಎಲ್ಲ ಗುರುಗಳು ಬಂದರು, ಅವ್ರವ್ರದ್ದು ಹೇಳಿದ್ರು, ಹಿಂದೂಗಳನ್ನ ಒಂದು ಮಾಡೋಕ್ಕೆ ಯಾವುದೂ ಇಲ್ಲ. ಅದೇ ನಾವು ಬೇರೆ ಧರ್ಮದ ಮಾಡಿದ್ರೆ ಒಂದೇ ಸಬ್ಜೆಕ್ಟು, ಅದು ಖುಷಿ ಅನಿಸುತ್ತೆ. ನಾವೆಲ್ಲ ಬಂದು ಡಿವೈಡ್ ಆಗಿಬಿಟ್ಟಿದ್ದೀವಿ, ಡಿವೈಡ್ ಆಗಿ ರೂಲ್ ಆಗ್ತಾಯಿದ್ದೀವಿ. ಅದು ಕರೆಕ್ಟ್, ಬ್ರಿಟಿಷ್ ಹೇಳಿರೋದು ಭಾರತದಲ್ಲಿ ಡಿವೈಡ್ ರೂಲ್. ಅದು ಜ್ಯೋತಿಷದಲ್ಲೂ ನಾನು ನೋಡ್ತಾ ಇದ್ದೀನಿ, ನನ್ನ ಅನುಭವ ತುಂಬ. ಇಲ್ಲಿ ಒಬ್ರೊಬ್ರದ್ದು ನೋಡ್ತಾ ಇದ್ದೀನಲ್ಲ, ಕಾಲು ಬರೋರ್ದೆಲ್ಲ ಸ್ವಾರ್ಥದ ಕಾಲು ಬರ್ತದಲ್ಲಿ. ನಾವೆಲ್ಲ ನಿಂತು ಬೆಳೆಸೋಣ ಇದನ್ನು ಜ್ಯೋತಿಷ್ಯನ ಅಂತ. ಅಟ್ಲೀಸ್ಟ್ ಒಂದು 65,000 ಜನ ನಮಗೆ ಬಂದವರೆ, ಅವ್ರಿಗೆಲ್ಲ ದೇವರು ಆ ನವಗ್ರಹಗಳು ಅವ್ರಿಗೆ ಒಳ್ಳೇದು ಮಾಡ್ತಾ ಇದ್ದಾವೆ. ಇಷ್ಟು ಜನ ಬಂದಿದ್ದಾರಲ್ಲ, ಎಷ್ಟು 1000 ಜನ ಕೂತ್ಕೊಂಡು ಕಲ್ತಿದ್ದಾರಲ್ಲ ನೋಡಿ ಎಷ್ಟು. ಇನ್ನೂ ಬನ್ನಿ ಕಲೀಲಿ ಅಂದರೆ ಆನ್ಲೈನ್ ಬರಬೇಕಾ, ಆಫ್ಲೈನ್ ಬರಬೇಕಾ, ಡೆಲ್ಲಿಗೆ ಬರಬೇಕಾ, ಬಾಂಬೆಗೆ ಬರಬೇಕಾ? ಕಲಿಯೋ ಇಂಟ್ರೆಸ್ಟ್ ಇದ್ರೆ ಎಲ್ಲ ತಿಳ್ಕೊಂಡಿರ್ತಾರೆ. ಇಂಟ್ರೆಸ್ಟ್ ಇದ್ರೆ ಎಲ್ಲ ತಿಳ್ಕೊಂಡಿರ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ನಾನು ಕೇಳಿದ್ದಕ್ಕೆ ಗುರುಗಳಿಗೆ ಯಾವಾಗಲೂ ಕೂಡ ರೆಸ್ಪೆಕ್ಟ್ ಟು ದಿ ಗುರು ಟೀಚರ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ಇದು ತಿಳ್ಕೊಳ್ಳಿ. ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಉಪಾಧ್ಯಾಯರು ನಮಸ್ಕಾರ ಮಾಡಬೇಕು, ಗುರುಗಳು ನಮಸ್ಕಾರ ಮಾಡಬೇಕು ಅಂತ. ಇಲ್ಲಿ ಗುರುಸ್ಥಾನದಲ್ಲಿ ನಾನು ಕೂತ್ಕೊಂಡಿದ್ದು ನಿಮಗೆ ಧರ್ಮ ಪ್ರಚಾರ, ಜ್ಯೋತಿಷ್ಯ ಪ್ರಚಾರ ಮಾಡ್ತಾಯಿದ್ದೀನಿ ಅಂದರೆ ನೀವುಗಳು ಕೇವಲವಾಗಿ ತಗೊಳ್ತಾ ಇದ್ದೀರ ಕೆಲವರು. ನಿಜವಾಗ್ಲೂ ಎಷ್ಟೋ ಜನ ನೋಡಿದ್ದೀನಿ, ಯಾರ್ಯಾರು ನಮ್ಮ ಕ್ಲಾಸಿಗೆ ಬಂದಿದ್ದಾರೆ, ಅವ್ರು ಯಾರು ಕಾಲಕ್ಕೆ ಕನೆಕ್ಟ್ ಮಾಡಿಲ್ಲ. ಅವರು ಕಾಲಕ್ಕೆ ಬಂದವರು ಕ್ಲಾಸಿಗೆ ಬಂದಿಲ್ಲ, ಕ್ಲಾಸಿಗೆ ಬಂದವರು ಕಾಲಕ್ಕೆ ಮಾಡಿಲ್ಲ. ಕಾಲ್ ಆ ಟೈಮಲ್ಲಿ ಓಕೆ ತಿಳ್ಕೊಳ್ಳೋಣ ಅಂತ ಆ ಟೈಮ್ ತಿಳ್ಕೊಳ್ತಾರೆ, ಆಯಿತು ಇದರಿಂದ ನನಗೆ ಇದು ಓಕೆ ಇಷ್ಟು ಹೇಳಿದ್ರಲ್ಲ, ಇದನ್ನು ತಿಳ್ಕೊಳ್ಳೋಣ ಅಂತ ಒಂದು ಆಸಕ್ತಿನೇ ಇಲ್ವಲ್ಲ ಜನಗಳಿಗೆ. ಅಲ್ಲಿ ಯಾರೋ ಒಬ್ರು ಈ ರಾಶಿಗೆ 4 ರಾಶಿಗೆ ಭಯಂಕರ ಅಂದ ತಕ್ಷಣ ಒಂದು ವ್ಯೂಸ್ ಹೋಗ್ಬಿಡುತ್ತೆ, ಹೌದು ನನಗೆ ಹಿಂಗಾಯ್ತು ಅಂತ ಹೇಳ್ಬಿಡ್ತೀರ. ಅರ್ಧ ಜನ ಅಲ್ಲಿ ಅವ್ರಿಗೆ ಬುರುಡೆ ಅಂತ ಬಿಡ್ತಾ ಇರ್ತಾರೆ, ಇನ್ನು ಅರ್ಧ ಜನ ಒಳ್ಳೆ ಮಾಹಿತಿ ಕೊಟ್ರಿ ಅಂತಾರೆ. 4 ರಾಶಿಗೆ ಹಿಂಗಾಗುತ್ತೆ ಅಂತ ಹೇಳೋರ ಹತ್ರ ಹೋಗ್ತಿರಲಿ ನೀವೆಲ್ಲ. ಒಂದು ರಾಶಿಲಿ 13 ಕೋಟಿ ಜನಸಂಖ್ಯೆ ಇರ್ತಾರೆ ರೀ. ಒಂದು ರಾಶಿಲಿ 13 ಕೋಟಿ ಜನಸಂಖ್ಯೆ, 140 ಕೋಟಿ ಜನಸಂಖ್ಯೆ. 12ರಲ್ಲಿ ಡಿವೈಡ್ ಮಾಡಿ, 12 ರಾಶಿ ಅಲ್ವಾ? ಯಾವನೋ ಹೇಳ್ದ ಮೇಷರಾಶಿಗೆ ಸರಿ ಇಲ್ಲ ಅಂತ, ಇರೋಬ್ಬರು ಮೇಷರಾಶಿಯವರೆಲ್ಲ ಮನೆ ಮಠ ಮಾರ್ಕೊಂಡು ಹೋಗಿದ್ದಾರಾ? ಇಂಡಿವಿಜುವಲ್ ಹಾರೋಸ್ಕೋಪ್ ಅಂತಿದೆ, ಇಂಡಿವಿಜುವಲ್ ಟೈಮ್ ಅಂತಿದೆ. 75ಅಲ್ಲಿ ಹುಟ್ಟಿದ ಒಂದು ಮೇಷರಾಶಿ ಇರುತ್ತೆ, 76ಅಲ್ಲಿ ಒಂದು ಮೇಷರಾಶಿ ಇರುತ್ತೆ, 80ಅಲ್ಲಿ ಹುಟ್ಟಿರೋನಿಗೂ ಮೇಷರಾಶಿ ಇರುತ್ತೆ, 90ಸಲ್ಲಿ ಹುಟ್ಟಿರೋರ್ಗೂ ಮೇಷರಾಶಿ ಇರುತ್ತೆ, 2026ಅಲ್ಲಿ ಮೊನ್ನೆ ಹುಟ್ಟಿದೊಂದು ಮೇಷರಾಶಿ. ಎಲ್ಲರಿಗೂ ಸೇಮ್ ಅಪ್ಲೈ ಆಗುತ್ತಾ? ಈ ರಾಶಿಯವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಒಂದು ಮಗು ಸುಮ್ಮನೆ ಆಟ ಆಡ್ತಾ ಇರುತ್ತೆ, ಕೆಲಸ ಕಳ್ಕೊತಾನೆ ಅಂತ ಅವ್ನಿಗೆ ಹೇಳೋಕ್ಕಾಗತ್ತಾ? 1 ವರ್ಷ ಆಗಿರುತ್ತೆ. ಒಬ್ಬನಿಗೆ ಆಲ್ರೆಡಿ 60 ವರ್ಷ ಆಗಿರುತ್ತೆ, ರಿಟೈರ್ಡ್ ಆಗಿರ್ತಾನೆ. ಕೆಲಸ ಕಳ್ಕೊಳ್ತೀವಿ ಅಂದರೆ ಹೋಗ ಯಾನಂದು ಆಲ್ರೆಡಿ ರಿಟೈರ್ಡ್ ಆಯಿತು. ಕನೆಕ್ಟ್ ಆದವ್ರು ಹೌದು ಅಂತಾರೆ, ಕನೆಕ್ಟ್ ಆಗೋದು ಇಲ್ಲ ಅಂತಾರೆ. ಅದಕ್ಕೆ ರಾಶಿ ಭವಿಷ್ಯ, ರಾಶಿಲಿ ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಬಂಡಲ್, ಬಾಯಿಗೆ ಬಂದಿದ್ದು ಬೊಗಳ್ತಾರೆ ಅಂಥವ್ರು ನೋಡ್ತೀರಿ ನೀವೆಲ್ಲ. ಡೇಂಜರ್ ಅನ್ನೋರ್ನ ಡೇಂಜರ್ ಅವರು, ನಂಬೇಡಿ. ಒಳಿತೂ ಇದೆ, ಕೆಟ್ಟದ್ದು ಇದೆ. ಜಾತಕದ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಹೊರತು ಜನರಿಕ್ಕಾಗಿ ಈ ರಾಶಿಗೆ ಪ್ರಾಬ್ಲಮ್, ಆ ರಾಶಿಗೆ ಪ್ರಾಬ್ಲಮ್ ಅಂತ ಬರುತ್ತಲ್ಲ, ಅದು ಎಂದಿಗೂ ಸರಿ ಹೋಗಲ್ಲ, ಅದು ಎಂದೆಂದಿಗೂ ಸರಿ ಇಲ್ಲ. ಆ ಜ್ಯೋತಿಷ್ಯ ಶಾಸ್ತ್ರನ ಹೊಡಿಬೇಕು ಅಂತಲೇ ನಾನು ವಿದ್ಯೆ ದಾನ ಮಾಡ್ತಾ ಇರ್ತಕ್ಕಂಥದ್ದು, ವಿದ್ಯೆ ದಾನ ಮಾಡ್ತಾಯಿದ್ದೀನಿ. ಓಕೆ, ಅದನ್ನು ಗುರುದಕ್ಷಿಣೆ ಕೊಟ್ಟಾಗ ಸೀರಿಯಸ್ನೆಸ್ ಇರುತ್ತೆ ಅಂತ ಹೊರತು ಬೇರೆ ಏನೂ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಕಡಿಮೆ ಮೊತ್ತದಲ್ಲಿದೆ, ಒಳ್ಳೇದು ಕೇಳ್ತಾರೆ. ನೀವು ಎಷ್ಟೇ ಪೂಜೆ ಮಾಡ್ತಾ ಇದ್ರೆ ಮನೆಯಲ್ಲಿ ಅಂದರೆ ನಿಮಗೆ ದೇವರ ಮೇಲೆ ನಂಬಿಕೆ ಇದೆ ಅಂದರೆ ಜ್ಯೋತಿಷ್ಯ ಕಲಿಯಬೇಕು. ಪಂಚಾಂಗ ನಿಮ್ಮಲ್ಲಿ ಇಟ್ಟಿದ್ದಾರೆ ಅಂದರೆ ಜ್ಯೋತಿಷ್ಯ ಕಲಿಯಲೇಬೇಕು. ನೀವು ಜ್ಯೋತಿಷ್ಯ ಕಲಿತಾ ಇಲ್ಲ ಅಂದರೆ ಪೂಜೆ ಮಾಡೋದು ವೇಸ್ಟು. ಯಾಕೆಂದರೆ ಜ್ಯೋತಿಷ್ಯ ಕಲಿತಾಗ ನಿಮಗೆ ಭರವಸೆ ಜಾಸ್ತಿ ಬರುತ್ತೆ, ನಂಬಿಕೆ ಜಾಸ್ತಿ ಬರುತ್ತೆ. ಯಾಕೆಂದರೆ ಇವತ್ತು ರಾಮನವಮಿ ದಿವಸ ಹೇಳ್ತಾ ಇದ್ದೀನಿ ಎಲ್ಲ. ಸರಿ ಗುರುಜಿ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್ ಸರ್, ಈವರೆಗೂ ಈಗಾಗಲೇ ತಿಳಿಸ್ಕೊಟ್ರು. ಗುರುಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನಗೆ ಅಸ್ಟ್ರಾಲಜಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಟಿವಿಯಲ್ಲಿ ನೋಡಿಬಿಟ್ಟು ದಿನೇಶ್ ಗುರೂಜಿ ಅಸ್ಟ್ರಾಲಜಿ ಕ್ಲಾಸಸ್ ಇದೆ ಹಾಗೆ ಅಂತ ಹೇಳಿದರು. ನನಗೂ ನೋಡೋಣ, ನನಗೂ ಒಂದು ಅವಕಾಶ ಇದೆ, ಕಲ್ತ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.